ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ದೇವಸ್ಥಾನವು ಶಿಲ್ಪಕಲೆಯ ಅದ್ಭುತ ಸೌಂದರ್ಯವನ್ನು ಹೊತ್ತು ನಿಂತಿರುವ ಒಂದು ದಿವ್ಯ ಸ್ಥಳ. ರಾತ್ರಿಯ ಬೆಳಕಿನ ಅಲಂಕಾರದಲ್ಲಿ ಇದು ಇನ್ನಷ್ಟು ಮಂತ್ರಮುಗ್ಧಗೊಳಿಸುವಂತೆ ಕಾಣುತ್ತಿದೆ. ಈ ಮಂದಿರವು ಸೂಕ್ಷ್ಮವಾದ ಕೆತ್ತನೆಗಳಿಂದ ತುಂಬಿಕೊಂಡಿದೆ. ಪ್ರತಿಯೊಂದು ಸ್ತಂಭವು ತನ್ನದೇ ಆದ ಕಥೆಯನ್ನು ಹೇಳುವಂತೆ ವಿಭಿನ್ನ ವಿನ್ಯಾಸಗಳೊಂದಿಗೆ ಕೆತ್ತಲ್ಪಟ್ಟಿದೆ. ವೃತ್ತಾಕಾರದ ಕೇಂದ್ರಿತ ವಿನ್ಯಾಸ, ಸ್ತಂಭಗಳ ಸರಿಯಾದ ಅಂತರ ಮತ್ತು ಸಮತೋಲನ, ಮಧ್ಯಭಾಗದಲ್ಲಿ ಮುಖ್ಯ ದರ್ಶನಕ್ಕೆ ತೆರೆಯಾದ ಜಾಗ, ಇದು ಭಕ್ತರ ಚಲನೆ ಮತ್ತು ದರ್ಶನವನ್ನು ಸುಲಭಗೊಳಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ ಕಾಣುವ ಪ್ರತಿಯೊಂದು ಸ್ತಂಭವು ಬಹುಪದರಗಳ ವಿನ್ಯಾಸವನ್ನು ಹೊಂದಿದೆ. ಕೆಳಭಾಗದಲ್ಲಿ ಗಟ್ಟಿಯಾದ ಆಧಾರ, ಮಧ್ಯಭಾಗದಲ್ಲಿ ದೇವತೆಗಳು, ಯೋಗಿಗಳು, ಪೌರಾಣಿಕ ಮೂರ್ತಿಗಳು, ಮೇಲ್ಭಾಗದಲ್ಲಿ ಹೂವಿನ ಮತ್ತು ಜಾಮಿತಿಯ ಕೆತ್ತನೆಗಳು, ಎಲ್ಲವೂ ಸೇರಿ ಕಣ್ಮನ ಸೆಳೆಯುತ್ತದೆ. ಸ್ತಂಭಗಳ ಮೇಲ್ಭಾಗದ ದೇವತೆಗಳ ಮೂರ್ತಿಗಳು ದೇವಸ್ಥಾನದ ಪಾವಿತ್ರ್ಯವನ್ನು ಮತ್ತು ಶಿಲ್ಪಿಗಳ ಭಕ್ತಿ ಎರಡನ್ನೂ ಪ್ರತಿಬಿಂಬಿಸುತ್ತದೆ. ತೋರಣ ಮತ್ತು ಕಮಾನುಗಳನ್ನು ಅತ್ಯಂತ ಸೊಗಸಾಗಿ ನಿರ್ಮಾಣ ಮಾಡಿದ್ದು ಅತಿ ಸೂಕ್ಷ್ಮ ಜಾಲರಿಗಳು ಮತ್ತು ಹೂವಿನ ಆಕೃತಿಗಳಿಂದ ಅಲಂಕರಿಸಲಾಗಿದೆ. ಒಂದರ ಹಿಂದೆ ಒಂದು ಕಮಾನುಗಳು ಆಳದ ಭಾವನೆಯನ್ನು ಉಂಟು ಮಾಡುತ್ತವೆ. ಬೆಳಕು ಬೀಳುವ ರೀತಿ ನೆರಳು ಬೆಳಕಿನ ಆಟವನ್ನೇ ಸೃಷ್ಟಿಸುತ್ತದೆ. ಗುಂಬಜ್ ರೀತಿಯ ವೃತ್ತಾಕಾರದ ಮೇಲ್ಛಾವಣಿ, ಹೂವಿನ ವಿನ್ಯಾಸಗಳು, ಪ್ರತಿಯೊಂದು ಪದರವೂ ಒಳಗೊಳಗೆ ಸೇರುತ್ತಾ ಕೇಂದ್ರೀಕೃತವಾಗಿ ಕಣ್ಣು ಸೆಳೆಯುತ್ತದೆ. ಅಮೃತ ಶಿಲೆಯ ನೆಲಹಾಸು, ಜಾಮಿತಿಯ ಆಕೃತಿಗಳು ಮತ್ತು ಬಣ್ಣದ ತುಣುಕುಗಳ ಅಳವಡಿಕೆ, ನೆಲದ ಶುದ್ಧತೆ ಮತ್ತು ಸೌಂದರ್ಯ ಎಲ್ಲವೂ ಸುತ್ತಲಿನ ವಾತಾವರಣಕ್ಕೆ ಇನ್ನಷ್ಟು ಶ್ರೇಷ್ಠತೆಯನ್ನು ನೀಡುತ್ತದೆ. ಹಿನ್ನೆಲೆಯಲ್ಲಿ ಕಾಣುವ ಭಕ್ತರು, ಮೃದುವಾದ ಬೆಳಕು ಮತ್ತು ಮೌನ ವಾತಾವರಣ, ಶಾಂತಿ, ಭಕ್ತಿ ಮತ್ತು ನೆಮ್ಮದಿಯ ಸಂಗಮ. ಈ ದೇವಸ್ಥಾನವು ಕೇವಲ ಪೂಜೆಯ ಸ್ಥಳವಲ್ಲ, ಇದು ಶಿಲ್ಪಕಲೆಯ ಮಹೋನ್ನತ ಉದಾಹರಣೆ, ಮಾನವ ಕೌಶಲ್ಯ ಮತ್ತು ಭಕ್ತಿಯ ಸಂಯೋಜನೆಯ ಜೀವಂತ ಸಾಕ್ಷಿ. ಈ ವಾಸ್ತುಶಿಲ್ಪ ಕೇವಲ ನಿರ್ಮಾಣವಲ್ಲ, ಇದು ಭಕ್ತಿಯನ್ನು ಅನುಭವಿಸುವ ಮಾರ್ಗ, ಮನಸ್ಸಿಗೆ ಶಾಂತಿ ನೀಡುವ ವಾತಾವರಣ ಮತ್ತು ಕಲ್ಲಿನಲ್ಲೇ ಮೂಡಿದ ಕಾವ್ಯ. ಸ್ತಂಭಗಳ ಸಾಲಿನಲ್ಲಿ ಸಾಗಿದಾಗ ಕಾಲದ ಸ್ಪರ್ಶವೇ ಕಲ್ಲಿನಲ್ಲಿ ಮಾತನಾಡಿದಂತೆ ಭಾಸವಾಗುತ್ತದೆ. ಈ ದೇವಸ್ಥಾನವನ್ನು ಊಹಿಸಬಲ್ಲಿರಾ? ಗುಜರಾತ್ನ ಜಾಮ್ನಗರದಲ್ಲಿರುವ ಸ್ವಾಮಿನಾರಾಯಣ ವಿದ್ಯಾಮಂದಿರ. ಧನ್ಯವಾದಗಳು.